ಆ ಪೋಸ್ಟ್ ಆಫೀಸ್ ಬಳಿ ಇವತ್ತು ಜನರ ದಂಡೆ ಸೇರಿತ್ತು. ಅಕೌಂಟ್ ತೆರೆಯಲು ಎಲ್ಲರೂ ಮುಗಿಬಿದ್ದಿದ್ರು. ಸಾಲಿನಲ್ಲಿ ನಿಲ್ಲೋದಕ್ಕೂ ಕೂಡ ಗಲಾಟೆಗೆ ಬಿದ್ದಿದ್ರು. ಅಷ್ಟಕ್ಕೂ ತರಾತುರಿಯಲ್ಲಿ ಅವರೆಲ್ಲ ಅಕೌಂಟ್ ತೆರೆಯಲು ಪೈಪೋಟಿ ನಡೆಸಿದ್ದು ಯಾಕೆ ಗೊತ್ತಾ? ತೋರಿಸ್ತೀವಿ ನೋಡಿ. ಏ ಅಣ್ಣ, ನಂದು ಮೊದ್ಲು. ಏ ನಿಲ್ಲು, ನಾನ್ ಮೊದ್ಲು ಬಂದಿದ್ದೀನಿ. ಅಬ್ಬಬ್ಬಾ, ಅದೇನ್ ತಳ್ಳಾಟ, ಅದೇನ್ ನೂಕಾಟ. ಕಲಬುರಗಿ ಪೋಸ್ಟ್ ಆಫೀಸ್ ಮುಂದೆ ಜನಜಾತ್ರೆಯೇ ನೆರೆದಿದೆ. ಹಣ ಹಾಕ್ತಾರೆ ಅಂತ ಅಕೌಂಟ್ ಮಾಡಿಸಲು ಮುಗಿಬಿದ್ದಿದ್ದಾರೆ. ಮೋದಿ ಸಿದ್ದು 3,000 ಹಣ ಹಾಕ್ತಾರೆ ಎಂದು ವದಂತಿ. ಪೋಸ್ಟ್ ಆಫೀಸ್ನಲ್ಲಿ ಡಿಜಿಟಲ್ ಅಕೌಂಟ್ಗೆ ಮುಗಿಬಿದ್ದ ಜನ. ಪೋಸ್ಟ್ ಆಫೀಸ್ನಲ್ಲಿ ಡಿಜಿಟಲ್ ಅಕೌಂಟ್ ಮಾಡಿಸಿದ್ರೆ ಪ್ರಧಾನಿ ಮೋದಿ 3,000 ಹಣ ಹಾಕ್ತಾರಂತೆ. ಸಿಎಂ ಸಿದ್ದರಾಮಯ್ಯ 2,000 ಹಣ ಕೊಡ್ತಾರಂತೆ. ಅದ್ಯಾವ ಪುಣ್ಯಾತ್ಮ ಇಂಥದೊಂದು ವದಂತಿ ಹಬ್ಬಿಸಿದ್ನೋ. ಕಳೆದೊಂದು ವಾರದಿಂದ ಕಲಬುರಗಿಯಲ್ಲಿ ಸಾವಿರಾರು ಜನ ಪೋಸ್ಟ್ ಆಫೀಸ್ ಮುಂದೆಯೇ ಟೆಂಟ್ ಹಾಕಿದ್ದಾರೆ. ಡಿಜಿಟಲ್ ಅಕೌಂಟ್ ಮಾಡಿಸಲು ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡಿದು ತಾ ಮುಂದು ನಾ ಮುಂದು ಅಂತ ಮುಗಿಬೀಳ್ತಿದ್ದಾರೆ. ಬೆಳಿಗ್ಗೆಯಿಂದನೂ ಕೂಡ ಡಿಜಿಟಲ್ ಅಕೌಂಟ್ ಮಾಡಿಸೋದಕ್ಕೆ ಸಾವಿರಾರು ಜನ ಮಹಿಳೆಯರು ಪೋಸ್ಟ್ ಆಫೀಸ್ ಎದುರುಗಡೆ ಕ್ಯೂ ನಿಂತಿದ್ದಾರೆ. ಸದ್ಯ ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕಲಬುರಗಿ ನಗರದ ಏನು ಸೆಂಟ್ರಲ್ ಪೋಸ್ಟ್ ಆಫೀಸ್ ಇದೆ, ಆ ಪೋಸ್ಟ್ ಆಫೀಸ್ ಮುಂದೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಜನ ಮರಳು ಜಾತ್ರೆ ಮರಳು ಅನ್ನುವಂಥ ಏನಂತಾರೆ ಸಾವಿರಾರು ಜನ ಕ್ಯೂ ನಿಂತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಚುನಾವಣಾ ಫಲಿತಾಂಶದ ಬಳಿಕ ಈ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಕೂಲಿ ಕೆಲಸಕ್ಕೆ ಹೋಗೋರು, ಹೊಲ ಜಮೀನಿಗೆ ಹೋಗೋರು, ಮಹಿಳೆಯರು, ಮಕ್ಕಳು, ಪುರುಷರು ಸಹ ಕೆಲಸ ಕಾರ್ಯ ಬಿಟ್ಟು ನಸುಕಿನ ಜಾವದಿಂದಲೇ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ತಿದ್ದಾರೆ. 8 ದಿನ ಹೊಂಟಿದೇವ್ರಿ. ಮೋದಿ ರೊಕ್ಕ ಹಾತಾರಮ್ಮನ ಬಂದ್ ಮಾಡ್ಕೋಕ ಹೊಟ್ಟಿಗೆ ಅನ್ನ ಇದ್ದಂಗ ಬಂದ್ ನಿಂದಿರ್ತಿದ್ದೇವೆ ನಾವು. ಹೊಲದಾಗೆಲ್ಲ ತಗರಿ ಎಲ್ಲ ಹೋಗ್ಯ ನೆಟ್ಟೆ ಹೋಗ್ಯ. ಏನು ಬೆಳೆ ಇಲ್ಲ ಏನು ಇಲ್ಲ, ಏನು ಹಾತಾನೋ ನಮ್ ಗಾರಿಗೆ ಹಾತಾನೋ ಗೊತ್ತಿಲ್ಲ. ಈಗ ಪಾಸ್ಬುಕ್ ಮಾಡಿ ಹಾತೇವ್ರ ಬಂದಿದ್ದೇವ್ರಿ. ಈ ಬಗ್ಗೆ ಅಂಚೆ ಕಚೇರಿಯ ಮುಖ್ಯ ಅಧೀಕ್ಷಕರನ್ನ ಕೇಳಿದ್ರೆ ಅಂತಹ ಯಾವುದೇ ಸ್ಕೀಮ್ ಇಲ್ಲ, ಈ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಇದೆಲ್ಲ ವದಂತಿ ಅಂತಿದ್ದಾರೆ. ಆದ್ರೆ ಮಾತು ಕೇಳದ ಜನ 200-300 ಕೊಟ್ಟು ಅಕೌಂಟ್ ಓಪನ್ ಮಾಡ್ತಿದ್ದಾರೆ. ಕೇಂದ್ರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಹಣವನ್ನು ಈ ಖಾತೆಗಳಿಗೆ ಜಮಾ ಮಾಡೋ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ನಮಗೆ ಇರೋದಿಲ್ಲ. ನಾವು ಕೇವಲ ಖಾತೆಗಳನ್ನು ತೆರೆದುಕೊಳ್ಳಿಗತ್ತೇವೆ. ಸದ್ಯ ಒಂದು ವಾರದಿಂದ 7,000ಕ್ಕೂ ಹೆಚ್ಚು ಅಕೌಂಟ್ಗಳು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಆಗಿವೆ. ಜನ ಇನ್ನಾದ್ರೂ ಇಂತಹ ಗಾಳಿ ಸುದ್ದಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.